ಸರ್, ಕ್ಯಾನ್ಸರ್ ಅನ್ನೋದು ಇತ್ತೀಚೆಗೆ ಜಾಸ್ತಿ ಎಲ್ಲರಿಗೂ ಕಾಣಿಸ್ಕೊತಾ ಇದೆ. ಏನು ಏನ್ರಿಂದ ಅದು ಜಾಸ್ತಿ ಎಲ್ಲರಿಗೂ ಬರ್ತಾ ಇದೆ ಸರ್? ಏನು ಅವ್ರದ್ದು ಅಂದರೆ ಅವ್ರ ಲೈಫ್ ಸ್ಟೈಲಿಂದ ಬರುತ್ತೋ, ಅಥವಾ ಅಂದರೆ ಮೊದಲಿಂದನೇ ಅವ್ರಿಗೆ ಇರುತ್ತೋ, ಅಥವಾ ಏನಕ್ಕೆ ಬರ್ತಾ ಇದೆ? ಮನುಷ್ಯನಲ್ಲಿ ಕಂಡುಕೊಳ್ಳುವಂಥ ಕಾಯಿಲೆಗಳಲ್ಲಿ ಎರಡು ವಿಧ: ಸಾಂಕ್ರಾಮಿಕ ಕಾಯಿಲೆಗಳು, ಇನ್ನೊಂದು ಸಾಂಕ್ರಾಮಿಕ ಅಲ್ಲದ ಕಾಯಿಲೆಗಳು. ಸಾಂಕ್ರಾಮಿಕ ಕಾಯಿಲೆಗಳು ಅಂದರೆ ಟೈಫಾಯ್ಡು, ಜಾಂಡೀಸು ಇವೆಲ್ಲ. ಆದರೆ ಸಾಂಕ್ರಾಮಿಕ ಒಬ್ಬರಿಂದ ಒಬ್ಬರಿಗೆ ಹರಡದಂಥ ಕಾಯಿಲೆ ಅಂದರೆ ಕ್ಯಾನ್ಸರ್. ಕ್ಯಾನ್ಸರ್ ಅಂದರೆ ಏನು ಅಂದರೆ ಅರ್ಬುದ ರೋಗ ಕನ್ನಡದಲ್ಲಿ. ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ? ತುಂಬ ಜನ ಕೇಳುವ ಸರಳ ಪ್ರಶ್ನೆ. ಅದಕ್ಕೊಂದು ಕಾರಣ ಬೇಕು, ಈಟಿಯಾಲಜಿ ಅಂತೀವಿ ನಾವು. ಈಗ ನೋಡಿ, ಯಾರು ದಮ್ ಹೊಡಿತಾನಲ್ಲ, 10 ಸಿಗರೇಟು ಅಥವಾ 10 ಬೀಡಿ ಫಾರ್ 10 ಇಯರ್ಸ್ ಆ್ಯಂಡ್ ಮೋರ್, ಅವನಿಗೆ ಡೆಫಿನೆಟ್ಲಿ ಲಂಗ್ ಕ್ಯಾನ್ಸರ್ ಬರುತ್ತೆ. ಯಾರು ಎಲಡಿಕೆ ಕಡ್ಡಿ ಪುಡಿ ಒತ್ತಿಸ್ಕೊತಾರಲ್ಲ ದವಡೆಯಲ್ಲಿ, ಅವರಿಗೆ ಚೀಕ್ ಕ್ಯಾನ್ಸರ್ ಬರುತ್ತೆ. ಇಂಥ ಅನೇಕ ಕಾರಣಗಳಿದ್ದಾವೆ. ಸೊ ಕ್ಯಾನ್ಸರ್ ಅಂದರೆ ಅರ್ಬುದ ರೋಗ. ಯಾಕೆ ಬರುತ್ತೆ ಅಂದರೆ ದೇಹದಲ್ಲಿ ಯಾವುದೇ ಭಾಗಕ್ಕೆ ಬೇಕಾದ್ರೂ ಕ್ಯಾನ್ಸರ್ ಬರ್ಬೋದು. ಅದರೊಳಗಾಗಿ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರು ಮೋರ್ ಕಾಮನ್ನು. ಗರ್ಭಕೋಶದ ಮೂತಿಯ ಕ್ಯಾನ್ಸರು, ಇದುವರೆಗೂ ಅದೊಂದು ಕಂಟೇಜಿಯಸ್, ಅಂದರೆ ಅವಲಿಂದ ಹೇಳಿದೆ ನಾನು, ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಇದೊಂದು ಕಾಯಿಲೆ ಒಂದು ವೈರಸ್ನಿಂದ ಬರೋದ್ರಿಂದ ಗಂಡನಿಂದ ಹೆಂಡತಿಗೆ ಆ ವೈರಸ್ ಬಂದು ಅಲ್ಲಿ ಕ್ಯಾನ್ಸರ್ ಆಗ್ಬೋದು. ಸಿಂಪಲಾಗಿ ನಿಮ್ಗೆ ಹೇಳಬೇಕು ಅಂದರೆ ಕ್ಯಾನ್ಸರಿಗೆ ಕಾರಣ ಕಾರ್ಸಿನೋಜನ್. ಹಂಗಂದರೆ ಏನು ಡಾಕ್ಟ್ರೇ? ನೋಡಿ, ಅಲರ್ಜಿ ಯಾಕೆ ಬರುತ್ತೆ ಅಂದರೆ ನಿಮ್ಮದು ಕಾಂಗ್ರೆಸ್ ಗಿಡದ ಪೋಲೆನ್ ನಿಮ್ಮ ಮೂಗ್ನಾಗ ಕೂತ್ಕೊಂಡ್ರೆ ಸೀನ್ತೀರಿ, ಅದನ್ನು ಅಲರ್ಜಿ ಅಂತೀವಿ ನಾವು. ಸೊ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಅನ್ ಅಲರ್ಜನ್ ಅಂತೀವಿ. ಅದೇ ರೀತಿ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್. ನೀವು ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ ನೋಡಿ, ನಮ್ಮ ದೇಶದವರು ಆಸ್ಟ್ರೇಲಿಯಾಗೆ ಹೋದರೆ ತುಟಿಗೆಲ್ಲ ಪ್ರೊಟೆಕ್ಟಿವ್ ಕ್ರೀಮ್ ಹಚ್ಕೋತಾರೆ. ಯಾಕಂದರೆ ಸನ್ಲೈಟಿಂದನೇ ಕ್ಯಾನ್ಸರ್ ಬರ್ಬೋದು. ಅದರಿಂದ ನಿಮಗೆ ಸರಳವಾಗಿ ಒಂದು ಡೆಫಿನೇಷನ್ ಹೇಳೋದಾದರೆ, ಏನರಿಂದ ಬೇಕಾದ್ರೂ ನಿಮಗೆ ಕ್ಯಾನ್ಸರ್ ಬರ್ಬೋದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಧೋತಿ ಕ್ಯಾನ್ಸರ್ ಇದೆ, ಕಾಂಗ್ರೂ ಕ್ಯಾನ್ಸರ್ ಇದೆ, ಟಾರ್ ಕ್ಯಾನ್ಸರ್ ಇದೆ, ಏನೇನೋ ಕ್ಯಾನ್ಸರ್ಗಳಿದ್ದಾವೆ. ಸೊ ಅದರಿಂದ ಕ್ಯಾನ್ಸರ್ ಈಸ್ ಎ ವೆರಿ ಬಿಗ್ ಚಾಪ್ಟರ್. ಬಟ್ ನಾನು ಮುಗಿಸೋದಕ್ಕೆ ಮೊದಲು ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಮೊದಲ ಕಾಲದಾಗೆಲ್ಲ ಕ್ಯಾನ್ಸರ್ ಬಂದರೆ ಅಷ್ಟೇ ಅವ್ರ ಗತಿ ಅನ್ನೋರು, ಮುಗೀತು ಕತೆ ಅನ್ನೋರು. ಬಟ್ ಇವತ್ತು ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಫಾರ್ಮರ್ ಚೇರ್ಮನ್ ಆಗಿ ನಿಮ್ಗೊಂದು ಮಾತು ಹೇಳ್ತೀನಿ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ದಯವಿಟ್ಟು ನಿಮ್ಮ ದೇಹದಲ್ಲಿ ಏನೇ ಒಂದು ಗಂಟು ಕಾಣಿಸ್ಕೊಳ್ಳಿ, ಏನೇ ಒಂದು ಹುಣ್ಣು ಕಾಣಿಸ್ಕೊಳ್ಳಿ, ಏನೇ ಒಂದು ಬದಲಾವಣೆ ಕಾಣಿಸ್ಕೊಳ್ಳಿ, ನೀವು ನಮ್ಮ ಹತ್ರ ಬನ್ನಿ. ನಿಮಗೆ ಗೊತ್ತಾಗಲ್ಲ, ನನಗೆ ಭಾಳ ಈಸಿ. ನಿಮ್ಮ ಬ್ರೆಸ್ಟ್ನಲ್ಲಿ ಒಂದು ಗಂಟಿದ್ರೆ ನನ್ನ ಕೈಯೇ ಕಂಡುಹಿಡಿಯುತ್ತೆ ಇದು ಕ್ಯಾನ್ಸರೋ ಅಲ್ಲ ಅಂತ. ಮೈ ಹ್ಯಾಂಡ್ ಈಸ್ ಎ ಟ್ರೈನ್ಡ್ ಹ್ಯಾಂಡ್. ಒಬ್ಬ ಗೈನಕಾಲಜಿಸ್ಟು ಒಂದು ಪ್ಯಾಪ್ ಸ್ಮಿಯರ್ ಮಾಡಿದರು ಅಂದರೆ ಈ ಹೆಣ್ಮಗಳಿಗೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದರಿಂದ ದಯವಿಟ್ಟು ಈ ರೀತಿಯ ಮಾಹಿತಿಗಳು ನಿಮ್ಗೆ ಇಂಪಾರ್ಟೆಂಟು. ಅದಕ್ಕೆ ನಾನು ಹೆಣ್ಮಕ್ಳಿಗೆ ಆದ್ಮೇಲೆ ಏನಾದರೂ ಅವ್ರಿಗೆ ಮಕ್ಕಳಾಗಿಲ್ಲ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಂತೆ, ಅದು ನಿಜನಾ? ಹೌದು, ನಿಜ. ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಪ್ರಶ್ನೆ ಕೇಳ್ತೀವಿ, ವಾಟ್ ಆರ್ ಆಲ್ ದ ಕಾಸಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ. ಅದರ ಒಂದು ಕಾರಣ ನಲ್ಲಿ ಪ್ಯಾರಸ್ ವುಮನ್, ಅಂದರೆ ಹೆಣ್ಮಗಳು ಮದುವೆನೇ ಆಗಿರಲ್ವಲ್ಲ, ಹೆಣ್ಮಗಳು ಮದುವೆ ಆದಮೇಲೆ ಮಕ್ಕಳೇ ಆಗಿರಲ್ವಲ್ಲ, ಹೆಣ್ಮಗಳು ಮಕ್ಕಳಾಗಿ ಹಾಲು ಕುಡಿಸಿರಲ್ವಲ್ಲ, ಇಂಥವ್ರಿಗೆ ಕ್ಯಾನ್ಸರ್ ಜಾಸ್ತಿ. ಅಂದರೆ ಅದಕ್ಕೆ ಕಾರಣ. ಸೊ ಇದು ಸರಳವಾಗಿ ಜನಗಳಿಗೆ ಅರ್ಥ ಆಗಬೇಕು ಅಂದರೆ ಕರೆಕ್ಟ್ ಟೈಮ್ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಹಾಲು ಕುಡಿಸ್ಬೇಕು, ಅಂಥವರಿಗೆ ಚಾನ್ಸಸ್ ಕಡಿಮೆ.